ನಮಸ್ಕಾರ ನಮಸ್ಕಾರ. ನೋಡಿ, ಮೊಟ್ಟ ಮೊದಲನೇದಾಗಿ ಬಿ ಜೆ ಪಿಯವ್ರಿಗೆ ಹಬ್ಬ ಮಾಡ್ಕೊಳ್ತಾ ಇದ್ದಾರೆ ಅಂತ ಕೇಳಿದ್ರಲ್ಲ. 2026ನೇ ಇಸ್ವಿ ಏಪ್ರಿಲ್ನಲ್ಲಿ ನಾವು ವೆಸ್ಟ್ ಬೆಂಗಾಲಲ್ಲಿ ಗೆದ್ದಿದ್ದೀವಲ್ಲ, ಆವತ್ತೇ ಶುರುವಾಯಿತು ಬಿ ಜೆ ಪಿಗೆ ಹೋಳಿಗೆ ಊಟ ಮತ್ತು ಸಿಹಿ ತಿನ್ನೋ ಒಂದು ಇದು ಬಂತು. ಈಗೇನು ಇದೇನು ಹೊಸದೇನಲ್ಲ ನಮಗೆ. ಆದರೆ ಈ ಗುಲ್ಬರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವನ್ನು ನಾವು ಮುಂದೆ ಇಟ್ಟುಕೊಂಡು ರಾಜಕೀಯ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲಮ್ಮ. ಇಟ್ಸ್ ವೆರಿ ಕ್ಲಿಯರ್. ಆದರೆ ಇವತ್ತೊಂದು ದಿನ ಕೈದಿಗಳು ತಾವೇ ಇತ್ತೀಚೆಗೆ ಉಲ್ಲೇಖ ಮಾಡ್ತಾ ಇದ್ರಿ, 20 ಅಡಿ ಇರ್ತಕ್ಕಂಥ ಗೋಡೆ, 12 ಅಡಿ ಇರ್ತಕ್ಕಂಥ ಒಂದು ಏಣಿ, 3-4 ಅಡಿ ಒಂದು ಮಣ್ಣಿನ ಮರಳು ಹಾಕಿರ್ತಕ್ಕಂಥ ಚೀಲಗಳು, ಇವೆಲ್ಲ ಹೆಂಗೆ ಬಂತು, ಹೇಗೆ ಬಂತು, ಇದ್ರ ಬಗ್ಗೆ ಚರ್ಚೆ ಆಗಬೇಕಲ್ಲ. ಆದರೆ ನೋಡಿ, ರಿನೋವೇಷನ್ ಆಗ್ತಾ ಇದೆ ಅಂದರೆ ಅಲ್ಲಿ ಕೈದಿಗಳಿರ್ತಾರೆ. ಅಲ್ಲೇನು ನಮ್ಮ ಮಾವನ ಮಕ್ಕಳು ಇರಲ್ಲ. ಈ ರಾಜ್ಯದ ಮಾವನ ಮಕ್ಕಳಲ್ಲ ಅವರು, ಕೈದಿಗಳನ್ನ ಯಾವ ರೀತಿ ನೋಡ್ಕೋಬೇಕು ನಾವು? ಅಂದರೆ ಕೈದಿಗಳಿಗೆ ಏನೆಲ್ಲ ಕೊಡ್ತಾ ಇದ್ದೀರಾ ನೀವು? ಅಬ್ಸಲ್ಯೂಟ್ಲಿ ಇಟ್ ಈಸ್ ರಾಜ್ಯ ಸರ್ಕಾರದ ಫೇಲ್ಯೂರು, ಗೃಹ ಮಂತ್ರಿಗಳ ಫೇಲ್ಯೂರು. ಎಲ್ಲಿದ್ದಾರೆ ಗೃಹ ಮಂತ್ರಿಗಳು? ಈ ರಾಜ್ಯದಲ್ಲಿ ಗೃಹ ಮಂತ್ರಿಗಳು ಇದ್ದಾರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಜನಸಾಮಾನ್ಯರು. ಈ ರಾಜ್ಯದಲ್ಲಿ ಗೃಹ ಮಂತ್ರಿಗಳಿಲ್ಲ. ಈ ರಾಜ್ಯದಲ್ಲಿ RSS ಮಂತ್ರಿಗಳಂತ ಇದ್ದಾರೆ. ಕೇಳಿ ಅವ್ರಿಗೆ, RSS ಮಂತ್ರಿಗಳಿಗೆ ಕೇಳಿ, ಎಲ್ಲಿ ಆಯಿತು, ಹೇಗಾಯಿತು, ಯಾವ ರೀತಿ ಆಯಿತು ಅಂತೇಳಿ. ನೋಡಿ, ಈ 3 ಜನ ಕೈದಿಗಳು ಅವರು ಕೇವಲ ಜೀವಾವಧಿಯ ಶಿಕ್ಷೆಗೆ ಒಳಪಟ್ಟಿರ್ತಕ್ಕಂಥವ್ರು. ಜೀವಾವಧಿ ಅಂತ ಹೇಳಿದರೆ 14 ವರ್ಷ ಇರ್ಬೋದು, ಅಥವಾ ಟಿಲ್ ದ ಡೆತ್ ಆಫ್ ದಿ ಅಂತ ಕೂಡ ಇರ್ಬೋದು. ಅಂದರೆ ಇಡೀ ಅವರು ಅಲ್ಲೇ ಜೀವನ ಕಳಿಬೇಕು ಅಂತ ಜೀವಾವಧಿಗೆ ಶಿಕ್ಷೆ ಆಗಿರ್ತಕ್ಕಂಥವ್ರು ಯಾವ ರೀತಿ ನೀವು ನಡ್ಕೊಳ್ತಾ ಇದ್ದೀರಿ? ಅಂದರೆ ಜೈಲಿನಲ್ಲಿ ರಾಜಾತಿಥ್ಯ ನಡೀತಾ ಇದೆ. ಇದರಲ್ಲಿ ಯಾರೆಲ್ಲ ಕೈವಾಡ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಬಿಜೆಪಿಯನ್ನು ಇದ್ರ ಹಿಡ್ಕೊಂಡು BJP ಇದರಿಂದ ಏನೋ ವೋಟ್ ಬ್ಯಾಂಕ್ ತಗೋಬೇಕು ಅನ್ನೋದಿಲ್ಲ. ಆದರೆ ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀನಿ, ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಲ್ಲಿದ್ದಾರೆ ಗೃಹ ಸಚಿವರು? ಬೆಳಗ್ಗೆ ಎದ್ದ ತಕ್ಷಣ RSS ಶಾಖೆಗಳ ಬಗ್ಗೆ ಮಾತಾಡ್ತಾರೆ. ಎಲ್ಲಿ ಹೋಗಿದ್ದೀರಿ ಸ್ವಾಮಿ ನೀವು? ಇವತ್ತು ಜನಸಾಮಾನ್ಯ ಮಾತಾಡ್ತಾ ಇದ್ದಾರೆ, ಜನರು ಮಾತಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಒಬ್ಬ ಅವಿವೇಕಿ, ಅಜ್ಞಾನಿ, ಅಸಮರ್ಥ ಗೃಹ ಸಚಿವರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ನಾಟ್ ಮೈ ವರ್ಡಿಂಗ್ಸು, ಇಟ್ಸ್ ನಾಟ್ BJP ವರ್ಡಿಂಗ್ಸು, ಇಟ್ ಈಸ್ ಎ ಸ್ಟೇಟ್ಮೆಂಟ್ ಮೇಡ್ ಬೈ ದಿ ಪಬ್ಲಿಕ್ ಅಟ್ ಲಾರ್ಜ್. ಎಲ್ಲಿದ್ದಾರೆ ಗೃಹ ಮಂತ್ರಿಗಳು? ಎಸ್, absolutely ಹೌದು. ನಾನು BJP ಕಾಂಗ್ರೆಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಒಂದು ಲಾ ಆ್ಯಂಡ್ ಆರ್ಡರ್ ಬಗ್ಗೆ, ಒಂದು ಜೀವಾವಧಿ ಶಿಕ್ಷೆ ಆಗಿರ್ತಕ್ಕಂಥ ಕೈದಿಗಳನ್ನ ನೀವು ಯಾವ ರೀತಿ ಅಲ್ಲಿ ಟ್ರೀಟ್ ಮಾಡ್ತಾ ಇದ್ದೀರಿ? ನೀವು ಜೀನ್ಸ್ ಪ್ಯಾಂಟ್ ಅಂತ ಈಗಲೇ ಹೇಳಿದ್ರಿ. ಜೀನ್ಸ್ ಪ್ಯಾಂಟ್ ಹೆಂಗಮ್ಮ ಬರುತ್ತೆ, ಟಿ ಶರ್ಟ್ ಹೆಂಗಮ್ಮ ಬರುತ್ತೆ? ಅದಕ್ಕೊಂದು ಪ್ರೋಟೋಕಾಲ್ ಇರುತ್ತೆ, ಅದಕ್ಕೊಂದು ಡ್ರೆಸ್ ಕೋಡ್ ಅಂತ ಇರುತ್ತೆ. ಅಂದರೆ ಏನು ನಡೀತಾ ಇದೆ ಅಂದರೆ ಈ ರಾಜ್ಯ ಸರ್ಕಾರ ಫೇಲ್ಯೂರ್ ಆಗಿದೆ. ಈ ಕೈದಿಗಳನ್ನ ಅಥವಾ ಈ ಜೈಲಿನ ವಾತಾವರಣವನ್ನು ಜೈಲ್ ರೀತಿ ಇರೋದು ಬಿಟ್ಟು ಒಂದು ಏನು ಹೇಳ್ತೀವಿ ಅದಕ್ಕೆ, ಒಂದು ಏನೆಲ್ಲ ಸಿಗಬೇಕು ಅದೆಲ್ಲ ಸಿಗ್ತಾ ಇದೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ ಆಗಿದೆ. ಈ ಸಂದರ್ಭದಲ್ಲಿ ಜನರ ಪರವಾಗಿ ನಾನು ಕೇಳೋದೇನೆಂದರೆ, ಈ ರಾಜ್ಯದಲ್ಲಿ ಒಬ್ಬ ಗೃಹ ಸಚಿವರಿಲ್ಲ, ಅದಕ್ಕೆ ಬದಲಾಗಿ RS ಸಚಿವರಿದ್ದಾರೆ. ಹೀಗಾಗಿ ಅಕಸ್ಮಾತ್ ಏನಾದರೂ ಗೃಹ ಸಚಿವರಿದ್ದರೆ ಅವರು ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು. ತಮ್ಮ ಜಿಲ್ಲೆಯಲ್ಲೇ, ತಮ್ಮ ತವರೂರಲ್ಲೇ ಇವತ್ತು ದಿನ ಈ ರೀತಿ ಆಗ್ತಾ ಇದೆ ಅಂದರೆ ಇನ್ನು ಬೇರೆ ಜಿಲ್ಲೆಗಳ ಪರಿಸ್ಥಿತಿ ಏನು? ನಾಚಿಕೆ ಆಗಬೇಕು. ಮಾನ ಮರ್ಯಾದೆ ಇದ್ದರೆ ತಕ್ಷಣಕ್ಕೆ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು. ಇಟ್ಸ್ ನಾಟ್ ಮೈ ಒಪಿನಿಯನ್ ಅಮ್ಮ, ಇದು ಪಬ್ಲಿಕ್ ಅಟ್ ಲಾರ್ಜ್ ಪ್ರತಿನಿತ್ಯ ಕೇಳ್ತಾ ಇದ್ದಾರೆ. ಎಸ್ ನೋಡಿ, ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ,
ನಾವು ಅವರ್ ಡಿಸ್ಕಷನ್ ವಿ ಹ್ಯಾವ್ ಟು ಕನ್ಫೈನ್ ವಿತ್ ದ ಸ್ಟೇಟ್. ಈ ರಾಜ್ಯದ ಬಗ್ಗೆ ಈಗ ಮಾತಾಡೋಣಂತೆ. ಯಾಕೆಂದ್ರೆ ರಾಜ್ಯದಲ್ಲಿ ಕೈದಿಗಳು ರಾತ್ರಿ ಓಡೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರ ಬಗ್ಗೆ ಚರ್ಚೆ ಆಗಲಿ, ಅದನ್ನು ಕೂಡ ಚರ್ಚೆ ಆಗಲಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾರೇ ತಪ್ಪಿತಸ್ಥರಿದ್ರು ಕೂಡ ಖಂಡಿತವಾಗಿ ಕೂಡ ಕಾನೂನು ಪ್ರಕಾರ ಶಿಕ್ಷೆಗೆ ಒಳಪಡಲೇಬೇಕು. ಆದರೆ ಇವತ್ತೊಂದು ದಿನ ಎಂತ ನೋಡಿ, ಕಲಬುರ್ಗಿ ತನ್ನದೇ ಜಿಲ್ಲೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಆದ್ರೆ ದುರಂತ ಏನು ಅಂತ ಹೇಳಿದ್ರೆ ಪ್ರತಿದಿನ RHS ಇಂತಹ ಒಬ್ಬ ಗೃಹ ಸಚಿವರು ಬೇಕಾ ಅಂತ ಕೇಳ್ತಾ ಇದ್ದಾರೆ ಜನ. ಇದ್ರ ಬಗ್ಗೆ ಚರ್ಚೆ ಆಗಬೇಕು. ನನ್ನ ವಾದ ಏನು ಅಂತ ಹೇಳಿದ್ರೆ, ಅಟ್ ದ ಎಂಡ್ ಆಫ್ ದ ಡೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಇವರು ಗೃಹ ಸಚಿವರಿಗೆ ಲಾಯಕ್ಕಿಲ್ಲ. ಇದು ನಮ್ಮ ವಾದ. ಎಸ್, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಎಸ್, ಹಾಂ, ಎಸ್, yes, thank you so much.